ಈ ರೀತಿ ನೀವು ಪಾಲನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಸಿಗೋಣ. ಅಷ್ಟವರೆಗೆ ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಘುನಂದನ್, ಮಾಣಿಕ್ಯ ನೇಚರ್ ಕ್ಯೂರ್ ಕ್ಲಿನಿಕ್, ಬಳ್ಳಾರಿಯಿಂದ. ಇವತ್ತು ನಾವು ಈ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್, ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್, ಇದರ ಕಾರಣಗಳು, ಇದನ್ನ ಹೆಂಗ್ ಸೊಲ್ಯೂಷನ್ ಮಾಡ್ಕೊಳ್ಳೋದು ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೊದಲನೇದು, ಈ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಕೊಲೆಸ್ಟ್ರಾಲ್ ಅಂದ್ರೆ ರಕಗಳು ಏನು, ವೆರೈಟೀಸ್ ಏನು, ಕೊಲೆಸ್ಟ್ರಾಲ್ ನಾವು ಉಪಯೋಗ ಏನು. ಕೊಲೆಸ್ಟ್ರಾಲ್ ಇಂದ ನಮ್ಮ ಬಾಡಿಯಲ್ಲಿ ಕೆಲವೊಂದು ಹಾರ್ಮೋನ್ಸು, ವಿಟಮಿನ್ಸು ಸಿಂಥಸಿಸ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಕೆಟ್ಟದಲ್ಲ. ನಾವು ಫಸ್ಟ್ ಕೊಲೆಸ್ಟ್ರಾಲ್ ಒಳ್ಳೇದಲ್ಲ ಅನ್ಕೊಳ್ತೀವಿ, ಹಂಗಲ್ಲ. ಕೊಲೆಸ್ಟ್ರಾಲ್ ಟೈಪ್ಸ್ ಇರ್ತವೆ, ಕೆಲವೊಂದು ಒಳ್ಳೇದಲ್ಲ, ಕೆಲವೊಂದು ಕೆಟ್ಟವು, ಕೆಲವೊಂದು ಒಳ್ಳೇದು. ಸೊ ಈಗ ನಾನು ಹೇಳ್ತಿರೋದು, ಕೆಲವೊಂದು ಕೊಲೆಸ್ಟ್ರಾಲ್ ಏನ್ ಹೆಲ್ಪ್ ಮಾಡುತ್ತೆ ಅಂದ್ರೆ ನಿಮ್ಮ ಸೆಕ್ಸುವಲ್ ಹಾರ್ಮೋನ್ಸ್ ಸಿಂಥಸೈಸ್ ಮಾಡ್ಲಿಕ್ಕೂ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಡಿ ಜಾಸ್ತಿ ಮಾಡೋಕ್ಕೂ, ಸಿಂಥಸೈಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಈ ಕೊಲೆಸ್ಟ್ರಾಲ್ ಅನ್ನೋದು ಈ ಸಾಲ್ಯುಬಲ್, ಇನ್ಸಾಲ್ಯುಬಲ್ ಫ್ಯಾಟ್ಸ್ ಅಂತ ಇರ್ತದೆ. ಈ ಕೊಲೆಸ್ಟ್ರಾಲ್ ಹೆಂಗಾಗುತ್ತಂದ್ರೆ ಇದರಲ್ಲಿ ಫ್ಯಾಟ್ ಅಂಶ ವಾಟರ್ ಅಲ್ಲಿ ಮಿಕ್ಸ್ ಆಗೋದಿಲ್ಲ. ಸೊ ಇದನ್ನ ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಆಗಬೇಕು ಅಂತ ಹೇಳಿದ್ರೆ ಲಿವರು ಲಿಪೋಪ್ರೋಟೀನ್ ಅಂತ ಒಂದು ತಯಾರು ಮಾಡುತ್ತೆ. ಆ ಲಿಪೋಪ್ರೋಟೀನ್ ಅಂದ್ರೆ ಟ್ರಕ್ ಅಂತ ಅನ್ಕೊಳ್ಳಿ, ಅದರಲ್ಲಿ ಕೊಲೆಸ್ಟ್ರಾಲ್ ಕೂತ್ಕೊಳ್ಳುತ್ತೆ. ಸೊ ಈ HDL, LDL ಅಂತ ಎರಡು ರೀತಿ ಬರ್ತದೆ. LDL ನ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, HDL ನ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಯಾಕೆ LDL ಬ್ಯಾಡ್ ಕೊಲೆಸ್ಟ್ರಾಲ್? LDL ಸರ್ಕ್ಯುಲೇಷನ್ ಇದ್ದಾಗ ಇದು ಬಾಡಿಯಲ್ಲೆಲ್ಲ ಎಲ್ಲ ಆರ್ಟ್ರೀಸ್ ಅಂದ್ರೆ ರಕ್ತನಾಳಗಳು, ಆರ್ಟ್ರೀಸ್ ಅಲ್ಲಿ ಹೋಗಿ ಜಾಸ್ತಿ ಓಡಾಡ್ತಾ ಇರುತ್ತೆ. ಕೆಲವೊಂದ್ ಕಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಈಗ ಪೈಪಲ್ಲಿ ಮಣ್ಣು ಹೇಗೆ ಸಿಗಾಕೊಂಡ್ಬಿಡುತ್ತೋ ಹಂಗೆ ಈ ಪ್ಲೇಕ್ ಫಾರ್ಮೇಶನ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಪ್ಲಗ್ ಫಾರ್ಮೇಶನ್ ಅಂತಾನು ಹೇಳ್ತೀವಿ. ಈಗ ಈ ರೌಂಡ್ ಆರ್ಟ್ರಿಯಲ್ಲಿ ಇಲ್ಲಿ ಒಂದು ಕಡೆಯಿಂದ ಪೇಲಪ್ ಆಗ್ತಾ 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 ಹೋಗುತ್ತೆ. ಸೊ ಇಲ್ಲಿ ರಕ್ತ ಹೋಗೋದು ಬರೋದು ಕಡಿಮೆ ಜಾಗ ಉಳಿತದೆ, ಇನ್ನೊಂದು ಜಾಗ ಈ ಕೊಲೆಸ್ಟ್ರಾಲ್ ಪ್ಲೇಕ್ ಅನ್ನೋದು ಕುತ್ಕೊಂಡ್ಬಿಟ್ಟಿರುತ್ತೆ. ಅದು ಕೆಲವೊಮ್ಮೆ ಏನಾಗುತ್ತೆ, ಓಪನ್ ಅಪ್ ಕಿತ್ಕೊಂಡು ಬಂದ್ಬಿಟ್ಟು ಹಾರ್ಟ್ ಅಲ್ಲಿ ಹೋಗಿ ಸಣ್ಣ ಸಣ್ಣ ಪೈಪ್ ಇರ್ತವೆ, ಬ್ಲಡ್ ವೆಸಲ್ಸ್, ಅಲ್ಲಿ ಹೋಗಿ ಸೇರ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಡ್ಯಾಮೇಜ್ ಮಾಡುವಂತ ಗುಣ ಇದ್ದ ಕಾರಣಕ್ಕೆ LDL ನ ನಾವು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಆರ್ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಹೇಳ್ತೀವಿ. ಈ ಹೈ ಡೆನ್ಸಿಟಿ, ಆ ಡೆನ್ಸಿಟಿ ಲೋ ಇರೋ ಕಾರಣಕ್ಕೆ ಕುತ್ಕೊಳ್ಳುವಂತ ಅಭ್ಯಾಸ ಇರುತ್ತೆ. ಈ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ HDL ಆರ್ ಗುಡ್ ಕೊಲೆಸ್ಟ್ರಾಲ್ ಅಂತ ಕರಿತೀವಿ ನಾವು. ಇದು ಏನ್ ಮಾಡುತ್ತೆ, ಸರ್ಕ್ಯುಲೇಷನ್ ಎಲ್ಲಾದ್ರೂ ಹಿಂಗೆ ಕೂತ್ಕೊಂಡಿದ್ರೆ ಅದನ್ನ ಪ್ಲೇಕ್ ನ ಅಥವಾ ಈ LDL ಜಾಸ್ತಿ ಇರೋದೆಲ್ಲ ತಗೊಂಡ್ ಬಂದು ಲಿವರ್ ಕೊಡುತ್ತೆ. ಲಿವರ್ ಅದನ್ನ ಬ್ರೇಕ್ ಡೌನ್ ಮಾಡಿ ಎಲಿಮಿನೇಟ್ ಮಾಡ್ಲಿಕ್ಕೆ, ಅಂದ್ರೆ ಈ ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ನ ನೀಟಾಗಿ ಪೀಸ್ ಮಾಡಿ ಅದನ್ನ ಈ ಜೀರ್ಣ ಮಾಡಿ ಹೊರಗೆ ಹಾಕ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದನ್ನ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಆರ್ ಗುಡ್ ಕೊಲೆಸ್ಟ್ರಾಲ್ ಅಂತಾನು ಹೇಳ್ತೀವಿ. ಇವೆರಡೂ ಅಲ್ಲದೆ ಇನ್ನೊಂದು ಬರುತ್ತೆ, ಟ್ರೈಗ್ಲಿಸರೈಡ್ ಅಂತ ಹೇಳಿ ಬರುತ್ತೆ. ಈ ರಿಪೋರ್ಟ್ ನೋಡಿದಾಗ ಟ್ರೈಗ್ಲಿಸರೈಡ್ ಬಹಳ ಜಾಸ್ತಿ ಇದೆ ಸರ್ ಅಂತೇಳಿ ಬಹಳ ಜನ ನಮ್ಗೆ ಕೇಳ್ತಿರ್ತಾರೆ. ಈ ಟ್ರೈಗ್ಲಿಸರೈಡ್ ಅಂದ್ರೆ ಏನು? ನಿಮಗೆ ದಿನಕ್ಕೆ ಬೇಕಾಗಿರುವಷ್ಟು ಕ್ಯಾಲರೀಸ್ ಕನ್ನ ಜಾಸ್ತಿ ಆಹಾರ ಮಾಡಿದಾಗ, ಜಾಸ್ತಿ ಊಟ ಮಾಡಿದಾಗ ನಮ್ಮ ಬಾಡಿ ಏನ್ ಮಾಡುತ್ತೆ, ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಉಳಿದಿರೋ ಆಹಾರ, ಉಳಿದಿರೋ ಎನರ್ಜಿನ, ಉಳಿದಿರೋ ಕ್ಯಾಲರೀಸ್ನ ಒಂದು ಪ್ಯಾಕೆಟ್ ಅಲ್ಲಾಗಿ ತುಂಬಿಸಿಡುತ್ತೆ. ಆ ಪ್ಯಾಕೆಟ್ ಹೋಗಿ ಫ್ಯಾಟ್ ಅಲ್ಲಿ ಸ್ಟೋರ್ ಆಗುತ್ತೆ. ಆ ಪ್ಯಾಕೆಟ್ ಹೆಸರೇ ಟ್ರೈಗ್ಲಿಸರೈಡ್ಸ್ ಅಂತ. ಸೊ ಟ್ರೈಗ್ಲಿಸರೈಡ್ಸ್ ಕಡಿಮೆ ಆಗಬೇಕು ಮತ್ತೆ ಈ ನಿಮ್ಮ LDL ಕಡಿಮೆ ಆಗಬೇಕು ಅಂದ್ರೆ ಇದಕ್ಕೆ ಮೇಜರ್ ಕಾರಣ ಏನು? ಫಿಸಿಕಲ್ ಆಕ್ಟಿವಿಟಿ ಇಲ್ಲದೆ ತಿಂದು ಕೂತ್ಕೊಳ್ಳೋದೇ ಮೇಜರ್ ಕಾರಣ ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ಲಿಕ್ಕೆ. ಅಂದ್ರೆ ನಾವು ಮಾಡೋ ಕೆಲಸ ಕಡಿಮೆ, ತಿನ್ನೋ ಆಹಾರ ಜಾಸ್ತಿ. ನೀವೇ ನೋಡ್ಕೊಳ್ಳಿ, ನಾವು 3-4 ಅವರ್ಸ್ ಕೆಲಸ ಮಾಡಿದ್ರೆ ದಿನಕ್ಕೆ 5-6 ಟೈಮ್ಸ್ ಊಟ ಮಾಡ್ತೀವಿ. ಅದು ದಿನಕ್ಕೆ 10 ಅವರ್ಸ್ ಆದ್ರೂ ಕೆಲಸ ಮಾಡಿ ನೀವು ಕೂತ್ಕೊಂಡೇ ಕೆಲಸ ಮಾಡ್ತೀರಿ, ಎದ್ದು ಓಡಾಡೋದು ಇರೋದಿಲ್ಲ. ಸೊ ಫಸ್ಟ್ ಏನು ಶುರು ಆಗುತ್ತೆ, ಒಬೇಸಿಟಿ ಅನ್ನೋದು ಸ್ಟಾರ್ಟ್ ಆಗ್ತದೆ. ಸೊ ವೆಯ್ಟ್ ಗೇನ್ ಆಗುತ್ತೆ. ಕೆಲವೊಬ್ಬರಿಗೆ ವೆಯ್ಟ್ ಗೇನ್ ಆಗೋದೇ ಇಲ್ಲ, ಬಟ್ ಒಳಗಡೆ ಈ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ತಾ ಆಗ್ತಾ ರಕ್ತನಾಳಗಳೆಲ್ಲ ತುಂಬ್ಕೊಂಡ್ಬಿಡುತ್ತೆ. ಅದು ಬಹಳ ಡೇಂಜರ್. ಕೆಲವೊಬ್ರು ಹೇಳ್ತಾರೆ, ಸರ್ ನಾನು ಕಡಿಮೆ ತಿಂತೇನೆ, ನನ್ನ ಫ್ರೆಂಡ್ ನನಗಿನ್ನ ಡಬಲ್ ತಿಂತಾನೆ ಸರ್, ಬಟ್ ತೆಳ್ಳಗಿರ್ತಾನೆ, ಅವ್ನ ಅದೃಷ್ಟ ಇದೆ ಅಂತ ಹೇಳ್ತೀರ. ಹಂಗ ಅದೃಷ್ಟ ಅಂತಲ್ಲ. ಒಂದು ವೇಳೆ ಅವ್ರು ಯೂಸ್ ಮಾಡೋ ಕ್ಯಾಲರೀಸ್ ಕನ್ನ ಜಾಸ್ತಿ ಆಹಾರ ಮಾಡಿದ್ರೆ ಅದು ಬಾಡಿಯಲ್ಲಿ ಟ್ರೈಗ್ಲಿಸರೈಡ್ಸ್ ಆಗಿ ಸ್ಟೋರ್ ಆಗುತ್ತೆ. ಆ ಸ್ಟೋರ್ ಆಗಿರೋ ಟ್ರೈಗ್ಲಿಸರೈಡ್ಸ್ ಇನ್ ಮುಂದೆ ನಿಮಗೆ ಹೆಲ್ತ್ ಕಂಡೀಷನ್ ಹಾಳು ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ನಿಮ್ಮ ಆರೋಗ್ಯ ಕೆಟ್ಟು ಹೋಗ್ಲಿಕ್ಕೆ ಇನ್ಕ್ರೀಸ್ ಟ್ರೈಗ್ಲಿಸರೈಡ್ಸೇ ಕಾರಣ.
ಇದು ಇನ್ಕ್ರೀಸ್ ಆಗಬಾರ್ದು, ಇದು ಡಿಕ್ರೀಸ್ ಆಗಬೇಕಾದ್ರೆ ಏನು ಮಾಡಬೇಕು? ಫಸ್ಟ್ ಲೈಫ್ ಸ್ಟೈಲ್ ಚೇಂಜಸ್. ಅದರಲ್ಲಿ ಏನು ಮಾಡಬೇಕು? ರೆಡ್ಯೂಸ್ ದ ನಂಬರ್ ಆಫ್ ಟೈಮ್ಸ್ ಯುರ್ ಈಟಿಂಗ್ ಫುಡ್. ದಿನಕ್ಕೆ 4-5 ಟೈಮ್ಸ್ ತಿಂತಾ ಇದ್ರೆ ಕಟ್ ಮಾಡಿ 2 or 3 ಟೈಮ್ಸ್ಗೆ ಬನ್ನಿ. ಮತ್ತೆ ಜಾಸ್ತಿ ಶುಗರಿ ಫುಡ್ಸ್, ಶುಗರ್ ಜಾಸ್ತಿ ಇರುವಂಥ ಆಹಾರ ತಿನ್ನೋದಾದ್ರೆ ಅದನ್ನು ಕಟ್ ಮಾಡಬೇಕು. ಮತ್ತೆ ತಿಂದು ಕೂತ್ಕೊಳ್ಳೋದಾದ್ರೆ ನೀವು ಕಡಿಮೆ ತಿನ್ನಬೇಕು, ಕ್ಯಾಲರೀಸ್ನ ಕಡಿಮೆ ತಿನ್ನಬೇಕು. ಇಲ್ಲ ಸರ್ ನಾನು ತಿನ್ನಕ್ಕೆ ಇಷ್ಟ ಜಾಸ್ತಿ ತಿಂತೀನಿ ನಾನು ಅಂದರೆ ನೀವು ವಾಕಿಂಗು, ಎಕ್ಸಸೈಸು ಇವುದ್ರ ಮುಖಾಂತರ ಈ ಫಿಸಿಕಲ್ ಆಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಿ. ನೀವು ಐದರ್ ತಿನ್ನೋದು ಕಡಿಮೆ ಮಾಡಿ ಅವ್ರ ಕೆಲಸ ಮಾಡೋದು ಜಾಸ್ತಿ ಮಾಡಿ. ಇವೆರಡೂ ಇಂದನೇ ಕಡಿಮೆ ಆಗೋದು. ಇದರಿಂದ ಏನಾಗುತ್ತೆ, ಇನ್ ಫ್ಯೂಚರ್ ಬರೋದಿರುತ್ತೆ. ಇದ್ದದ್ದು ಕಡಿಮೆ ಆಗಬೇಕು ಅಂದರೆ ಎಲ್ಲರೂ ಕೇಳಿರ್ತೀರಿ ನೀವು ಈ ಬೆಳ್ಳುಳ್ಳಿ ಅಂತ ಹೇಳಿ. ಸೊ ಈ ಬೆಳ್ಳುಳ್ಳಿನ 2 ಬೆಳ್ಳುಳ್ಳಿ ಅಥವಾ ಒಂದು ದೊಡ್ಡ ಬೆಳ್ಳುಳ್ಳಿನ ರಾತ್ರಿ 1 ಗ್ಲಾಸ್ ನೀರಿಗೆ ಹಾಕಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಕೂಡಲೇ ಆ ನೀರು ಕುಡಿದು ಆ ಬೆಳ್ಳುಳ್ಳಿ ತಿಂದ್ಬಿಡಿ. ಇದರಿಂದ ಏನಾಗುತ್ತೆ, ಕೆಲವೊಂದು ಈ LDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಹಾರ್ಟ್ ಹೆಲ್ತ್ ನೀವು ಕಾಪಾಡ್ಕೋಬಹುದು. ಯಾಕಂದ್ರೆ ಈ ವೆಸಲ್ಸ್, ಬ್ಲಡ್ ವೆಸಲ್ಸ್ ಮೈಯಲ್ಲೆಲ್ಲ ಇರುತ್ತೆ. ಹಾರ್ಟ್ ಹತ್ರ ಹೋದಾಗ ನಾರ್ಮಲ್ ವೆಸಲ್ಕಿನ್ನ 4 ಟೈಮ್ಸ್ ಸಣ್ಣದಿರುತ್ತೆ. ಸೊ ಆ ಟೈಮಲ್ಲಿ ಇಂಥದ್ದೇನಾದ್ರೂ ಪ್ಲೇಕ್ ಫಾರ್ಮೇಶನ್ ಹೋಗಿ ಅಲ್ಲಿ ಸಿಗಾಕೊಂಡ್ಬಿಟ್ರೆ ಹಾರ್ಟ್ಗೆ ಬ್ಲಡ್ ಸಪ್ಲೈ ಆಗೋದಿಲ್ಲ. ಸೊ ನಿಮ್ಗೆ ಆಗದಿರುವಾಗ ಹಾರ್ಟ್ ಅಟ್ಯಾಕ್ ಬರೋದಾಗ್ಲಿ, ಹಾರ್ಟ್ ಸಮಸ್ಯೆ ಬರೋದಾಗ್ಲಿ ಇವೆಲ್ಲ ಶುರುವಾಗ್ತದೆ. ಇನ್ನೊಂದು, ಈ ಚಕ್ಕೆ, 1-1.5 ಇಂಚ್ ಚಕ್ಕೆನ 1 ಗ್ಲಾಸ್ ನೀರಿಗೆ 250 ml ಗ್ಲಾಸ್ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ 1/2 ಗ್ಲಾಸ್ ನೀರು ಹಾಕ್ಬೇಕು. ಅದನ್ನ ನೀವು ಕುಡೀರಿ ಬೆಳಿಗ್ಗೆ ಮತ್ತು ಸಂಜೆ. ಈ ಬೆಳ್ಳುಳ್ಳಿ ನೀರು ಮತ್ತೆ ಈ ಚಕ್ಕೆ ನೀರು ಕುಡಿಯೋದ್ರಿಂದ ಇರುವಂತ LDL, ಟ್ರೈಗ್ಲಿಸರೈಡ್ ಕಡಿಮೆ ಆಗುತ್ತೆ. ಇನ್ನು ಮುಂದೆ ಬರಬಾರ್ದು. ನಾನು ಹೇಳ್ದಂಗೆ ನಿಮ್ಮ ಕ್ಯಾಲರೀಸ್ ಚೆಕ್ ಮಾಡ್ಕೊಳ್ಳಿ. ನೀವು AC-ಯಲ್ಲಿ ಚೇರಲ್ಲಿ ಕುತ್ಕೊಂಡು ಕೆಲಸ ಮಾಡೋದಾದ್ರೆ ರೆಡ್ಯೂಸ್ ದ ಕ್ಯಾಲರಿ ಇಂಟೇಕ್. ನಿಮಗೆ ಸ್ವೀಟ್ಸ್ ತಿನ್ನೋದಾಗ್ಲಿ, ಜಂಕ್ ಫುಡ್ಸ್ ಆಗಲಿ, ಆಯಿಲಿ ಫುಡ್ಸ್ ಆಗಲಿ ಇವೆಲ್ಲ ತಿನ್ನೋದಾದ್ರೆ ನೀವು ವೀಕ್ಲಿ ಒನ್ಸ್ ಮಾಡಿ. ಮತ್ತೆ ಇನ್ನ ಇಂಪಾರ್ಟೆಂಟ್ ಥಿಂಗ್, ಫುಡ್ ಒಂದೇ ಅಲ್ಲ, ಸ್ಮೋಕಿಂಗು, ಆಲ್ಕೋಹಾಲ್, ಸ್ಟ್ರೆಸ್, ಈ 3 ಜಾಸ್ತಿ ಇದ್ರೇನು ಈ ಕೆಟ್ಟ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಲೆವೆಲ್ಸು ಹೈ ಆಗುತ್ತೆ, ಭಾಳ ಜಾಸ್ತಿ ಆಗ್ಬಿಡುತ್ತೆ. ಸೊ ಕಂಪ್ಲೀಟ್ಲಿ ನಿಮ್ಗೆ ಏನಾದರೂ ಅಭ್ಯಾಸ ಇದ್ರೆ ಸ್ಮೋಕಿಂಗ್ ಎಲ್ಲ ಕಂಪ್ಲೀಟ್ಲಿ ಬಂದ್ ಮಾಡಬೇಕಾಗುತ್ತೆ. ಮತ್ತೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಟೈಮ್ಗೆ ನಿದ್ದೆ ಮಾಡಬೇಕು. 9:30 ಗಂಟೆಗೆ ನಿದ್ದೆ ಮಾಡಬೇಕು. ಬೆಳಿಗ್ಗೆ 5:30-6 ಗಂಟೆಗೆಲ್ಲ ಹೇಳ್ಬೇಕು. ಮಿನಿಮಮ್ 6 to 8 hours ಆಫ್ ಸ್ಲೀಪ್ ಇಸ್ ರಿಕ್ವೈರ್ಡ್. ಮತ್ತೆ ಸ್ಟ್ರೆಸ್ ಜಾಸ್ತಿ ಇದ್ರೆ, ಸ್ಟ್ರೆಸ್ ಕಡಿಮೆ ಆಗ್ಲಿಕ್ಕೂ ನಾನು ವಿಡಿಯೋ ಮಾಡಿದ್ದೀನಿ, ಕೆಳಗೆ ಲಿಂಕ್ ಕೊಡ್ತೀನಿ, ಅದನ್ನ ನೀವು ನೋಡ್ಕೋಬಹುದು. ಸೊ ನೀರು ಚೆನ್ನಾಗಿ ಕುಡಿಬೇಕು. ವಾಟರು ಚೆನ್ನಾಗಿ ಕುಡಿದ್ರು ನಿಮ್ಮ ಬಾಡಿಯಲ್ಲಿ ಸ್ವಲ್ಪ ಎಲಿಮಿನೇಷನ್ ಅನ್ನೋದಾಗುತ್ತೆ, ಟಾಕ್ಸಿನ್ಸ್ ಅನ್ನೋದು ಹೊರಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಕೊಲೆಸ್ಟ್ರಾಲ್ ಹೆಂಗ್ ಬರುತ್ತೆ, ಅದರಿಂದ ಏನೇನಾಗುತ್ತೆ, ಏನ್ ತೊಂದರೆ ಆಗುತ್ತೆ ಎಲ್ಲ ನಾವು ವಿಡಿಯೋದಲ್ಲಿ ಕವರ್ ಮಾಡಿದ್ದೀವಿ. ಮತ್ತೆ ನಿಮ್ಗೆ ಕೊಲೆಸ್ಟ್ರಾಲ್ ಬಾಧೆಯಿಂದ ದೂರ ಹೋಗ್ಬೇಕು ಅಂತ ನೀವು ಅನ್ಕೊಂಡ್ರೆ ನಾನು ಹೇಳ್ದಂಗೆ ನೀವು ಜಾಸ್ತಿ ತಿಂದ್ರೆ ಜಾಸ್ತಿ ಎಕ್ಸರ್ಸೈಸ್ ಮಾಡಿ, ಇಲ್ಲ ಕಡಿಮೆ ಎಕ್ಸರ್ಸೈಸ್ ಮಾಡ್ತೀರಿ ಕುತ್ಕೊಂಡಿರೋದಾದ್ರೆ ಕಡಿಮೆ ತಿನ್ನಿ. ಈ ರೀತಿ ನೀವು ಪಾಲನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಸಿಗೋಣ. ಅಷ್ಟವರೆಗೆ ನಮಸ್ಕಾರ.